पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। ओम साई राम, ओम साई राम, ओम साई राम। ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ಗುರು ಪೂರ್ಣಿಮೆದು ಶುಭಾಶಯಗಳನ್ನ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗಲ್ಲಿ ನಿಮಗೆ ಯಾವುದು ನೋಡೋಕ್ಕೆ ಸಿಗುತ್ತೆ ಅಂದರೆ ಮನಿ ಅಬಂಡೆನ್ಸು ಮತ್ತು ಸಾಲ ಬಾಧೆ ಆಗಿರ್ಬೋದು, ಲೋನ್ಸ್ ಮಾಡಿ ತುಂಬ ನೀವು ಪ್ಲೆಡ್ಜ್ ಮಾಡಿಟ್ಟಿರ್ತೀರಲ್ಲ, ಸೊ ಅದೆಲ್ಲ ರಿಲೀಸ್ ಮಾಡೋದಕ್ಕೆ ಕೋಡ್ ನಂಬರ್ ಹೇಳ್ತಾ ಇದ್ದೀನಿ. ಪ್ಲಸ್ ತುಂಬ ಜನದ್ದು ರಿಕ್ವೆಸ್ಟ್ ಇತ್ತು, ಏನು ಅಂದರೆ ಲವ್ ರಿಲೇಷನ್ಶಿಪ್ದು, ಆಯಿತಾ. ಸೊ ತುಂಬ ಜನ ಬ್ಲಾಕ್ ಮಾಡಿಬಿಟ್ಟಿರ್ತಾರೆ, ಅದು ಹೇಗೆ ಅವರು ಕನೆಕ್ಟ್ ಆಗೋದು ಹೇಗೆ, ಅವ್ರ ನಂಬರು ಇರಲ್ಲ, ಪ್ಲಸ್ ಅವ್ರು ದೂರದಲ್ಲಿರ್ತಾರೆ, ಅವ್ರ ಹೆಸರು ಗೊತ್ತಿಲ್ಲ ಅಂತಲೂ ಕೆಲವರೆಲ್ಲ ಕಮೆಂಟ್ ಮಾಡಿದ್ರು. ನನಗೆ ಹೆಸರು ಗೊತ್ತಿಲ್ಲದೆ ಹೇಗೆ ಅವ್ರನ್ನ ಇಷ್ಟಪಡೋಕ್ಕಾಗತ್ತೆ ಅಲ್ವಾ. ಸೊ ಅದೆಲ್ಲ ಫನ್ನಿ ಅನಿಸುತ್ತೆ. ಸೊ ಎನಿವೇಸ್, ಸುಮ್ಮನೆ ಜೋಕ್ ಮಾಡ್ತಾ ಇರೋದು ನಾನು. ಸೊ ಯಾವ್ದ್ರದ್ದು ಹೇಳ್ತಾ ಇದ್ದೀನಿ ಅಂದರೆ ಎಕ್ಸ್ ಬಾಯ್ ಫ್ರೆಂಡ್, ಎಕ್ಸ್ ಗರ್ಲ್ ಫ್ರೆಂಡ್ಸ್ದು, ಅಂದರೆ ಯಾರು ನಿಮ್ಮನ್ನ ಇಷ್ಟಪಟ್ಟಿದ್ರು ಬಿಟ್ಟೊಟ್ಟೋಗ್ಬಿಟ್ಟಿರ್ತಾರೆ. ಸೊ ಅವ್ರನ್ನ ನೀವು ಅಕಸ್ಮಾತ್ ಏನಾರ ಮತ್ತೆ ಅವ್ರು ನಿಮಗೆ ಸಿಗಬೇಕು, ಅವ್ರ ಜೊತೆ ನೀವು ಕನೆಕ್ಟ್ ಆಗಬೇಕು ಅಂದರೆ ಅದಕ್ಕೊಂದು ಕೋಡ್ ನಂಬರ್ ಇದೆ ಫ್ರೆಂಡ್ಸ್. ಸೊ ಅದಕ್ಕೆ ವಿಡಿಯೋನ ಫುಲ್ ಡೀಟೇಲ್ ಆಗಿ ನೋಡಿ, ಅವಾಗಲೇ ನಿಮ್ಗೆ ಗೊತ್ತಾಗೋದು. ಸೊ ನಾನು ಅದನ್ನು ಸ್ಕ್ರೀನ್ ಮೇಲೂ ಶೇರ್ ಮಾಡ್ತೀನಿ, ನಾನು ಯಾವ ಥರ ಇರುತ್ತೆ ನಂಬರ್ಸ್ ಅಂತ. ಸೊ ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ತೀನಿ. ಮತ್ತು ಇನ್ನೊಂದು ರಿಕ್ವೆಸ್ಟು, ಯಾರು ನನ್ನ ಚಾನಲ್ನ ಸುಮ್ಮನೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬಿಕಾಸ್ ಎಲ್ಲ ಯೂಸ್ಫುಲ್ ಕಾಂಟೆಂಟ್ನೇ ನನ್ನ ಚಾನಲ್ನಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಬಟ್ ಏನು ಅಂದರೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ತುಂಬ ಟ್ರಸ್ಟಿಂದ ಬಿಲೀಫಿಂದ ಮಾಡಿದಾಗ ಮಾತ್ರ ನಿಮಗೆ ಖಂಡಿತ ರಿಸಲ್ಟ್ ಸಿಗುತ್ತೆ. ಮತ್ತು ಇದರಲ್ಲಿ ಒಂದು ತುಂಬಾ ಅದ್ಭುತವಾದ ಒಂದು ಗುರು ಪೌರ್ಣಮಿದು ಸ್ಪೆಷಲ್ದು ತೊಗೊಂಬಂದಿದ್ದೀನಿ. ಸ್ಪೆಷಲ್ ಟಿಪ್ ಆಗಿರುತ್ತೆ, ಇಡೀ ವರ್ಷ ನಿಮ್ಮದು ಫ್ಯೂಚರ್ ಬ್ರೈಟ್ ಆಗಿರೋದಕ್ಕೆ. ಅದು ಮಧ್ಯದಲ್ಲಿ ಯಾವಾಗ ಬೇಕಾದ್ರೂ ನಾನು ಶೇರ್ ಮಾಡ್ಕೊತೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಎಲ್ಲರದ್ದು ಕ್ಯೂರಿಯಾಸಿಟಿ ಇರುತ್ತೆ ಎಕ್ಸ್ ಕಮ್ ಬ್ಯಾಕ್ ಆಗೋದಕ್ಕೆ. ಅಂದರೆ ಎಕ್ಸ್ ಬಾಯ್ ಫ್ರೆಂಡ್ಸ್ ಆಗಿರ್ಬೋದು, ಎಕ್ಸ್ ಗರ್ಲ್ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮನ್ನ ಇಷ್ಟಪಟ್ಟು ತುಂಬ ವರ್ಷ ನಿಮ್ಮ ಜೊತೆ ಕನೆಕ್ಟ್ ಆಗಿರ್ತಾರೆ, ಇದಕ್ಕಿದ್ದಂಗೆ ಸಡನ್ ಆಗಿ ಬ್ರೇಕಪ್ ಮಾಡ್ಕೊಂಡಿರ್ತಾರೆ. ಸೊ ಅಂಥವ್ರು ತುಂಬ ಜನ ನನಗೆ ಕಮೆಂಟ್ ಸೆಕ್ಷನಲ್ಲಿ ನೋಡ್ತಾನೆ ಇರ್ತೀನಿ, ಎಲ್ಲರೂ ಕೇಳ್ತಾನೆ ಇರ್ತೀರಾ ಯಾವ್ದಾರ ಒಂದು ರೆಮಿಡಿ ಇದೆಯಂತ. ಸೊ ಅದಕ್ಕೋಸ್ಕರ 2 ಟಿಪ್ನ ನಾನು ಈ ವಿಡಿಯೋದಲ್ಲಿ 2 ಕೋಡ್ನ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿ, ಇದೇನು ಗೊತ್ತಾ, ಟೆಸ್ಟ್ ಆ್ಯಂಡ್ ಟ್ರೈಡ್ ಅಂತ. ಅಂದರೆ ತುಂಬ ಜನ ಇದನ್ನು ಉಪಯೋಗಿಸಿ ಅವ್ರಿಗೆ ರಿಸಲ್ಟ್ ಕೊಟ್ಟಿರೋದಕ್ಕೆ ಅಂಥದ್ದು ನೋಡಿ ನಾನು ಸೆಲೆಕ್ಟ್ ಮಾಡಿ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಸೊ ಅದನ್ನು ಸ್ಕ್ರೀನ್ ಮೇಲೂ ಶೇರ್ ಮಾಡ್ತೀನಿ. ಹೇಗೆ ಮಾಡಬೇಕು ಅಂದರೆ ಫ್ರೆಂಡ್ಸ್, ನಾನು ಇನ್ನೊಂದು ಹೇಳ್ತೀನಿ, ನೀವು ಯಾವುದೇ ಒಂದು ರಿಚುವಲ್ನ ಮಾಡಬೇಕಾದ್ರೆ ಲವ್ ರಿಲೇಷನ್ಶಿಪ್ಗೆ ರೆಡ್ ಕ್ಯಾಂಡಲ್ನ ಇಟ್ಕೊಳ್ಳಿ, ಬಿಕಾಸ್ ಇದು ಏಂಜಲ್ದು ಒಂದು ಸ್ವಿಚ್ ಕೋಡ್ ಆಗಿರುತ್ತೆ. ಸೊ ಅದು ತುಂಬ ಬೇಗ ನಿಮಗೆ ಕನೆಕ್ಟ್ ಆಗುತ್ತೆ, ಆಯಿತಾ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಮತ್ತು ನಂದು ಯಾವಾಗಲೂ ನೀವು ನೋಡಿರ್ಬೋದು ಫ್ರೆಂಡ್ಸ್, ನೋಡಿ 1176 ಅಂತ ನಂದು ರಿಸ್ಟ್ ಮೇಲೆ ನಾನು ಆಲ್ಮೋಸ್ಟ್ ಎಲ್ಲ ಟೈಮಲ್ಲೂ ನಾನು ತುಂಬಾ ಪ್ರಿಫರ್ ಮಾಡ್ತೀನಿ. ಬಿಕಾಸ್ ಯಾಕೆ ಅಂದರೆ ನಾನು ಏನೇ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ಕೊತಾ ಇದ್ರು ಅದು ಕ್ಲಿಕ್ ಆಗುತ್ತೆ, ಯೂನಿವರ್ಸಲ್ ಕೋಡ್ ನಂಬರ್ ಆಗಿರುತ್ತೆ. ಅದನ್ನು ನೀವು ಬೆಟರ್ ಹೇಳ, ಯಾವಾಗಲೂ ನಾನು ಬ್ಲೂ ಕಲರ್ ಪೆನ್ನಲ್ಲಿ ಬರಿತಾ ಇದ್ದೀನಲ್ಲ. ಸೊ ನಿಮ್ಗೆ ಅಕಸ್ಮಾತ್ ಲವ್ ರಿಲೇಷನ್ಶಿಪ್ಗೆ ಏನಾರ ನೀವು ಬರ್ಕೋಬೇಕು ಅಂತ ಇದ್ರೆ, ಸೊ ನಾನು ನಿಮಗೆ ಜಸ್ಟ್ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಲವ್ ರಿಲೇಷನ್ಶಿಪ್ಗೆ ನೀವೇನು ಮಾಡಬೇಕು ಅಂದರೆ ಆರೆಂಜ್ ಕಲರ್ದು ಸ್ಕೆಚ್ ಪೆನ್ನ ತೊಗೊಂಡು ನೀವು ಬರ್ಕೋಬೇಕಾಗುತ್ತೆ ಫ್ರೆಂಡ್ಸ್, ಆಯಿತಾ. ಸೊ ನೋಡಿ, ನಾನು ಆರೆಂಜ್ ಕಲರ್ದು ತೊಗೋತಾ ಇದ್ದೀನಿ, ನಿಮ್ಗೆ ಜಸ್ಟ್ ತೋರಿಸ್ತಾ ಇರೋದು. ಬಿಕಾಸ್ ನಿಮಗೆಲ್ಲ ನಾನು ಹೇಳಿದೆ ಅಲ್ಲ ಬ್ಲೂ ಕಲರ್ದಲ್ಲಿ ಬರೀರಿ ಅಂತ. ಸೊ ಇನ್ ಕೇಸ್ ನೀವೇನಾರ ಲವ್ ಅಟ್ರಾಕ್ಷನ್ ಮಾಡಬೇಕು ಅಂತ ಏನಾರ ನಿಮ್ಮ ತಲೆಯಲ್ಲಿ ಪ್ಲ್ಯಾನ್ ಇದ್ದರೆ, ಸೊ ನೋಡಿ ಜಸ್ಟ್ ಈ ಥರ ಆರೆಂಜಲ್ಲಿ ಮಾಡ್ಕೊಂಬಿಡಿ 1176 ಅಂತ. ಅವಾಗ ನಿಮ್ಮದು ನೀವೇನೇ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರ್ತೀರೋ, ನಾಡಿ ಬಡಿತ ಅದು 24 hours ಅದ್ರ ಕೆಲಸ ಅದು ಮಾಡ್ತಾ ಇರುತ್ತೆ, ಆಯಿತಾ. ನೀವು ಮರೆತ್ರೂ ಅದು ಮರೆಯಲ್ಲ, ಅದಕ್ಕೋಸ್ಕರ ಆರೆಂಜ್ ಕಲರಲ್ಲಿ ಬರೀರಿ ಅಂತಿರೋದು ಲವ್ ರಿಲೇಷನ್ಶಿಪ್ಗೆ. ಇನ್ ಕೇಸ್ ನೀವೇನಾರ ನಿಮಗೆ ದುಡ್ಡು ಕಾಸು ಕೇಳ್ತಾ ಇದ್ರೆ, ಸಾಲ ಬಾಧೆ ತೀರಿಸ್ಕೊಳಕ್ಕೆ ಕೇಳ್ತಾ ಇದ್ರೆ, ಜಾಬ್ಗಾಗಿರ್ಬೋದು, ಬೇರೆ ಯಾವುದಕ್ಕಾರ ಆದರೆ ಬ್ಲೂ ಕಲರಲ್ಲಿ ಮಾಡ್ಕೊಳ್ಳಿ, ಆಯಿತಾ ಫ್ರೆಂಡ್ಸ್. ಸೊ ಅದು ಮಾಡ್ಕೊಳ್ಳಿ. ಸೊ ಇವಾಗ ಬನ್ನಿ ಹೇಳ್ತೀನಿ. ಸೊ ಹೇಳ, ಸೊ ಒಂದು ಕೋಡ್ ನಂಬರ್ ಇದೆ. ಸೊ ಅದು ಯಾವ ಥರ ವರ್ಕ್ ಮಾಡುತ್ತೆ ಅಂದರೆ, ನೀವೊಂದು ರೆಡ್ ಕ್ಯಾಂಡಲ್ ನೀವು ನಿಮ್ಮ ಮುಂದೆ ಇಟ್ಕೋಬೇಕಾಗುತ್ತೆ. ಸೊ ಅದು ಹೇಳ್ತೀನಿ ನೋಡಿ ಯಾವ ಥರ ಇರುತ್ತೆ ಅಂದರೆ 58567994 ಅಂತ, 58567994. ಸೊ ಅದನ್ನು ಸ್ಕ್ರೀನ್ ಮೇಲೂ ಕೂಡ ನಾನು ಇವಾಗ ತೋರಿಸ್ತೀನಿ ಬನ್ನಿ. ಸೊ ಆ ನಂಬರ್ ಏನು ನಿಮಗೆ ತೋರಿಸೋದ್ನಲ್ಲ ಫ್ರೆಂಡ್ಸ್ ಸ್ಕ್ರೀನ್ ಮೇಲೆ, ಸೊ ಅದನ್ನ ಬೆಸ್ಟ್ ಹೇಳ, ಹುಡುಗಿರಾದ್ರೆ ಲೆಫ್ಟ್ ಹ್ಯಾಂಡಲ್ಲಿ ಬರ್ಕೊಳ್ಳಿ, ಹುಡುಗರಾದ್ರೆ ರೈಟ್ ಹ್ಯಾಂಡಲ್ಲಿ ಬರ್ಕೊಳ್ಳಿ. ಸೊ ನಾನು ನಿಮಗೆ ಕಳೆದ ವ್ಲಾಗ್ಸಲ್ಲೂ ಹೇಳಿದೆ. ಸೊ ಯಾಕೆ ಹುಡುಗಿರ್ಗೆ ಯಾಕೆ ಲೆಫ್ಟ್ ಪಾರ್ಟ್ ವರ್ಕ್ ಆಗುತ್ತೆ, ಹುಡುಗರ್ಗೆ ಯಾಕೆ ರೈಟ್ ಪಾರ್ಟ್ ವರ್ಕ್ ಆಗುತ್ತೆ ಅಂತ ಲಾಜಿಕ್ಕು ಹೇಳ್ಬಿಡ್ತೀನಿ. ಸೊ ನಾನು ಹೇಳ, ಸೊ ಏನಾಗುತ್ತೆ ಅಂದರೆ
ಅರ್ಧನಾರೀಶ್ವರ ಅಂತ ನೀವೆಲ್ಲಾನು ಕೇಳಿರ್ತೀರ ಹೆಸರನ್ನ, ಆಯ್ತಾ. ಪ್ರತಿಯೊಬ್ಬರದು ಹ್ಯೂಮನ್ ಬಾಡಿನಲ್ಲಿ ಅರ್ಧನಾರೀಶ್ವರದು ಅಂದರೆ ಶಿವಶಕ್ತಿದು ಒಂದು ಅಂಶ ಇರುತ್ತೆ ಫ್ರೆಂಡ್ಸ್, ಆಯ್ತಾ. ಶಿವದು ಅಂಶ ಇರುತ್ತೆ, ಮತ್ತೆ ಶಕ್ತಿ ಅಂದರೆ ಹೆಣ್ಣು ದೇವ್ರದ್ದು. ಸೊ ಮೇಲ್ ಆ್ಯಂಡ್ ಫೀಮೇಲ್ ಬೋತ್, ಆಯ್ತಾ, ಎರಡೂ ನಮ್ಮ ಬಾಡಿನಲ್ಲಿ ಪ್ರೆಸೆಂಟ್ ಆಗಿರುತ್ತೆ, ಆಯ್ತಾ. ಸೊ ಅದಕ್ಕೆ ಹಾಫ್ ಪೋರ್ಷನ್ ಏನು ಅಂದರೆ ಫೀಮೇಲ್ದು ಬರುತ್ತೆ, ಹಾಫ್ ಪೋರ್ಷನ್ ಏನು ಬರುತ್ತೆ ಅಂದರೆ ಮೇಲ್ದು ಬರುತ್ತೆ. ಅಂದರೆ ಲೆಫ್ಟ್ ಬಾಡಿ ಪಾರ್ಟಲ್ಲಿ ಏನು ನಮ್ಮದು ಸೈಡ್ಸ್ ಬರುತ್ತೋ ಸೊ ಅದು ಹುಡುಗಿರಿಗೆ ಸಂಬಂಧಪಟ್ಟಿರುತ್ತೆ, ರೈಟ್ ಸೈಡ್ ಏನು ಬರುತ್ತೋ ಅದು ಹುಡುಗರಿಗೆ ಸಂಬಂಧಪಟ್ಟಿರುತ್ತೆ. ಸೊ ಕೆಲವರೆಲ್ಲ ನಾನು ನೋಡಿ ಇವಾಗ ರೈಟ್ ಹ್ಯಾಂಡಲ್ಲೇ ನಾನು ಕೆಂಪು ದಾರನ ಕಟ್ಕೊಂಡಿದ್ದೀನಿ, ಬಿಕಾಸ್ ಇದು ಶಿವದು ಒಂದು ಪ್ರತೀತಿ, ಶಿವದು ರೆಪ್ರೆಸೆಂಟ್ ಮಾಡೋದು ಬಲಗಡೆಯಲ್ಲಿ ಶಿವದು ಇರೋದ್ರಿಂದ. ಸೊ ನಿಮ್ಗೆ ಗೊತ್ತಲ್ಲ, ತುಂಬ ಅದ್ಭುತ ಶಕ್ತಿನ ಹೊಂದಿರುತ್ತೆ ಶಿವದು. ಓಂ ನಮ ಶಿವಾಯ ಚಾಂಟ್ ಮಾಡೋದೇ ಆಗಿರ್ಬೋದು, ಮತ್ತು ತುಂಬಾ ನಮಗೆ ಕೆಲಸಗಳು ಕ್ಲಿಕ್ ಆಗಬೇಕು ಅಂದರೆ, ನಮ್ಮದು ಯಾವುದೇ ಒಂದು ನೆಗೆಟಿವಿಟಿನ ಓಡಿಸ್ಬೇಕು ಅಂದರೆ ಬಲಗೈ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಯಾವಾಗ್ಲೂ ಬಲಗೈನಲ್ಲೇ ಇದು ಮಾಡೋದು. ಆದರೆ ಕಪ್ಪು ದಾರನ ಮಾತ್ರ ನಂದು ಎಡಗಾಲಲ್ಲಿ ಕಟ್ಕೊಂಡಿದ್ದೀನಿ, ಲೆಫ್ಟ್ ಲೆಗ್ಗಲ್ಲಿ. ಯಾಕೆ ಅಂದರೆ ನೆಗೆಟಿವಿಟಿನೆಲ್ಲ ಹೇಳ್ಕೊಳ್ಳೋದು ಯಾರು? ಶಕ್ತಿ, ಕಾಳಿ ಮಾತೆ ಸ್ವರೂಪ ಆಗಿರ್ಬೋದು, ಅದೆಲ್ಲ ನೆಗೆಟಿವಿಟಿನ ಹೇಳ್ಕೊಂಡು ಹಂಗೆ ಇದು ಮಾಡುತ್ತೆ. ಸೊ ಅದಕ್ಕೋಸ್ಕರ ಕಾಲಲ್ಲಿ ನಾನು ಕಪ್ಪು ದಾರನ ಹಾಕೊಂಡಿದ್ದೀನಿ. ಸೊ ಅರ್ಥ ಆಯ್ತು ಅನ್ಕೊಳ್ತೀನಿ, ಬನ್ನಿ. ಸೊ ಬನ್ನಿ ಫ್ರೆಂಡ್ಸ್, ಇನ್ನೊಂದು ಇದು ತೇಜ್ ಪತ್ತ ಅಂತಾರೆ ಇದನ್ನ, ಇದರಲ್ಲಿ ಮಾಡುವಂತಹ ರಿಚುವಲ್ ಲವ್ ರಿಲೇಶನ್ಶಿಪ್ದೇ ಹೇಳ್ತಾ ಇರೋದು, ಆಯ್ತಾ. ಸೊ ಇದರಲ್ಲಿ ಏನು ಮಾಡ್ಬೇಕು, ನಾನು ಇನ್ನೊಂದು ಹೇಳ್ತೀನಿ ನಿಮಗೆ. ಈ ಥರ ಒಂದು ನಂಬರ್ ಏನೊಂದು 741 ಅಂತ, ಆಯ್ತಾ, 741 ಅಂತ. ಸೊ ಅದು ಸ್ಕ್ರೀನ್ ಮೇಲೆ ಬರುತ್ತೆ, ಇವಾಗ ನೋಡ್ಕೊಂಬನ್ನಿ. ಸೊ 741 ಅಂತ ಅದು ಯಾವ ದೇವ್ರದ್ದು ಅಂದರೆ ಗ್ರೀನ್ ತಾರಾಮಾದು ಒಂದು ನಂಬರ್ ಆಗಿರುತ್ತೆ. ಸೊ ನಿಮಗೆ ಗೊತ್ತಲ್ಲ ಗ್ರೀನ್ ತಾರಾಮಾದು ಎಷ್ಟು ಅಂದರೆ, ನಿಮ್ಮದು ಲೈಫಲ್ಲಿ ಸಕ್ಸಸ್ನ ನೀವು ಕಾಣಬೇಕು ಅಂದರೆ ಗ್ರೀನ್ ತಾರಾ ಮಂತ್ರನ ನೀವು ಯಾವಾಗ ಚಾಂಟ್ ಮಾಡ್ಕೋತೀರೋ, ಈವನ್ ಲವ್ ರಿಲೇಶನ್ಶಿಪ್ಗೂ ತುಂಬ ಜನ ಕೇಳ್ಕೊತಾರೆ ಗ್ರೀನ್ ತಾರಾಮಾದು. ಓಂ ತಾರೆ ತಾರೆ ತೂರೆ ಸೋಹ ಅಂತ, SOHA, ಆಯ್ತಾ, ಸೋಹ. ಓಂ ತಾರೆ ತಾರೆ ತೂರೆ ಸೋಹ ಅಂತ, ಅದು ಸ್ಕ್ರೀನ್ ಮೇಲೆ ಇವಾಗ ತೋರಿಸ್ತೀನಿ, ನೋಡ್ಕೊಂಬನ್ನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಸೊ ನೀವೇನು ಮಾಡಬೇಕು ಅಂದರೆ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಸೊ ಯಾವಾಗ್ಲೂ ಅಷ್ಟೇ ನೀವು ಲವ್ ಅಟ್ರಾಕ್ಷನ್ಗೆ ಆರೆಂಜ್ ಕಲರ್ನ ಉಪಯೋಗಿಸ್ಬೋದು, ಐದರ್ ಆರೆಂಜ್ ಆರ್ ರೆಡ್ ಕಲರ್ನೇ ನೀವು ಉಪಯೋಗಿಸ್ಬೇಕಾಗತ್ತೆ. ಸೊ ನಾನು ಬೆಟರ್ ರೆಡ್ ಕಲರ್ನ ತಗೊಳ್ತಾ ಇದ್ದೀನಿ. ರೆಡ್ ಅಂದರೆ ಆಲ್ಮೋಸ್ಟ್ ಒಂದು ಸ್ವಲ್ಪ ಇದ್ರ ಥರ ಬಂದರೂ ಪರವಾಗಿಲ್ಲ. ಸೊ ರೆಡ್ಡೇ ತೊಗೊಂಡ್ಬಿಡೋಣ ಬೆಟರ್, ಬಿಕಾಸ್ ರಿಲೇಷನ್ಶಿಪ್ಗಲ್ವಾ, ಸೊ ಯಾಕೆ ಸುಮ್ಮನೆ. ಸೊ ನೋಡಿ ರೆಡ್ ಕಲರ್ದೇ ನಾನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸೊ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ 741 ಅನ್ನೋದನ್ನು ಈ ತೇಜ್ ಪತ್ರ ಅಂದರೆ ಏನು ಒಂದು ಪಲಾವ್ ಎಲೆ ಬರುತ್ತಲ್ಲ ಫ್ರೆಂಡ್ಸ್, ಅದ್ರ ಮಧ್ಯದಲ್ಲಿ ಬರಿತಾ ಇದ್ದೀನಿ 741 ಅಂತ, ಆಯಿತಾ. ಸೊ ಅದರಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಯಾವ ಥರ ಬರಿಬೇಕು ಅಂದರೆ, ಮೇಲ್ಗಡೆ ನೇಮು ನಿಮ್ಮ ಪಾರ್ಟ್ನರ್ದು ಅಂದರೆ ನಿಮ್ಮ ಸಂಗಾತಿ ಹೆಸರನ್ನ ಮೇಲ್ಗಡೆ ಬರೀರಿ, ನಿಮ್ಮ ನೇಮ್ನ ಕೆಳಗಡೆ ಬರಿಬೇಕು, ಆಯಿತಾ. ನಿಮ್ಮ ಹೆಸರನ್ನ ಕೆಳಗೆ ಬರಿಬೇಕು. ಫಾರ್ ಎಕ್ಸಾಂಪಲ್ ನಾನು ಸುಮ್ಮನೆ ರಾಮನೋ ಕೃಷ್ಣನೋ, ಸೊ ಮೇಲ್ಗಡೆ ರಾಮ ಅಂತ ಹಾಕೊತಾ ಇದ್ದೀನಿ, ಕೆಳಗಡೆ ತೇಜಸ್ವಿನಿ ಅಂತ ಹಾಕೊತಾ ಇದ್ದೀನಿ. ಸೊ ಆ ಥರ ನಿಮ್ಮ ಪಾರ್ಟ್ನರ್ ಹೆಸರನ್ನ ಮೇಲ್ಗಡೆ ಹಾಕೊಳ್ಳಿ, ಕೆಳಗಡೆದು ನಿಮ್ಮ ಹೆಸರಲ್ಲಿ ಬರಬೇಕಾಗತ್ತೆ. ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ, ಆಯಿತಾ. ಸೊ ಅದನ್ನು ಮಾಡಿದ್ರಾ? ಸೊ ಅದನ್ನು ಮಾಡಿಬಿಟ್ಟು ನಾನು ಏನು ಹೇಳಿದೆ, ಓಂ ತಾರೆ ತೂರೆ ಸೋಹ ಅಂತ. ಸೊ ಅದು ತಾರಾಮಾದು ಕೋಡ್ ನಂಬರ್ ಆಗಿರುತ್ತೆ 741 ಅನ್ನೋದು. ಸೊ ಅದನ್ನು ಆಲ್ರೆಡಿ ಬರೆದಿದ್ದೀವಿ. ಸೊ ಇವಾಗ ಏನು ಮಾಡಬೇಕು ಅಂದರೆ, ಜಸ್ಟ್ ನಿಮ್ಮ ಕೈನಲ್ಲಿ ಎನರ್ಜಿ ಇರುತ್ತೆ, ಅದಕ್ಕೆ ಕೈನಲ್ಲೇ ಇಟ್ಕೊಂಡು ಮಾಡಿ ಅಂತ ನಾನು ಯಾವಾಗಲೂ ಹೇಳೋದು. ನಿಮಗೆ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಸೊ ಇದನ್ನ ಹಿಂಗೆ ಮುಚ್ಕೊಳ್ಳಿ, ಆಯಿತಾ. ಮುಚ್ಚಿಬಿಟ್ಟು ಓಂ ತಾರೆ ತೂರೆ ಸೋಹ ಅಂತ ಒಂದು ಒಳ್ಳೆ ಜಾಗ ನೋಡಿಕೊಂಡು ಕೆಳಗೆ ಕುತ್ಕೊಂಡು ಮಾಡಿ. ಓಂ ತಾರೆ ತೂರೆ ಸೋಹ ಅಂತ ಜಸ್ಟ್ ನಿಮ್ಮ ಪಾರ್ಟ್ನರ್ದು ಇಮ್ಯಾಜಿನೇಷನ್ ಮಾಡಿಕೊಂಡು, ಅವ್ರು ನನ್ನ ಹತ್ರ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಫೋನ್ ಕಾಲ್ ಬರ್ತಾ ಇದೆ, ಅವ್ರು ನನಗೆ ಟೆಕ್ಸ್ಟ್ ಮಾಡ್ತಾ ಇದ್ದಾರೆ, ನಾವಿಬ್ರು ತುಂಬ ಚೆನ್ನಾಗಿದ್ದೀವಿ, ತುಂಬ ಹ್ಯಾಪಿಯಾಗಿದ್ದೀವಿ ಅಂದ್ಬಿಟ್ಟು ಅದನ್ನು ಚಾಂಟ್ ಮಾಡಿಕೊಂಡು ನೀವೇನು ಮಾಡಬೇಕು ಅಂದರೆ ರೆಡ್ ಕ್ಯಾಂಡಲ್ನ ಬರ್ನ್ ಮಾಡಬೇಕು. ಸೊ ಯಾವಾಗ ಒಂದು ಮಂತ್ರ 108 ಸಲ ಹೇಳ್ಕೊಂಡು ನೀವು ಇದನ್ನು ಯಾವಾಗ ರೆಡ್ ಕ್ಯಾಂಡಲ್ದು ಯಾವಾಗ ಬರ್ನ್ ಮಾಡ್ತಿರೋ, ಸೊ ಅವಾಗ ಏನು ಗೊತ್ತಾ, ಅದ್ರದ್ದು ಒಂದು ಆ್ಯಶ್ ಬರುತ್ತೆ, ಅದನ್ನು ತೊಗೊಂಡು ಬಾಲ್ಕನಿ ಹತ್ರ ಹೋಗಿ ಇಲ್ಲ ನಿಮ್ಮ ಮನೆ ಮುಂದೆ ಹೋಗ್ಬಿಟ್ಟು ಅಲ್ಲಿ ನೀವು ಯಾವಾಗ ಮಾಡಬೇಕು ಅಂದರೆ ನೈಟ್ ಟೈಮಲ್ಲಿ ಉಫ್ ಅಂತ ಮಾಡ್ಬೇಕಾಯ್ತಾ. ಆ ಒಂದು ಬೂದಿನ ತೊಗೊಂಡು ಕೈಯಲ್ಲಿರುತ್ತೆ, ಸುಡ್ಬೇಕದು, ಆಯಿತಾ. ಸುಟ್ಬಿಟ್ಟು ಹೇಳೋದು ಬೂದಿ ಬಂದಿರುತ್ತಲ್ಲ, ಸೊ ಆ ಬೂದಿನ ಒಂಚೂರು ಕಲೆಕ್ಟ್ ಮಾಡಿ ಕೈಗೆ ಅಂತ ಹಿಂಗೆ ಅನ್ಬೇಕು, ಉಫ್ ಅಂತ ಅಂದ್ಬಿಡ್ಬೇಕು, ಅದು ಯೂನಿವರ್ಸ್ಗೆ ಹೋಗುತ್ತೆ. ಸೊ ಅದು ನೀವು ಏನು ಅಂದ್ಕೊಂಡಿರ್ತೀರೋ ಅದು
ಸಿಗೋಕ್ಕೆ ಸಾಧ್ಯ. ಇದಾಗಿತ್ತು ರಿಲೇಶನ್ಶಿಪ್ದು. ನಿಮ್ಗೆ ಇನ್ ಕೇಸ್ ಏನಾರ ನೀವು ಸಾಲಗಳು ತುಂಬಾ ಮಾಡ್ಕೊಂಡ್ಬಿಟ್ಟು ಒದಾಡ್ತಾ ಇದ್ದೀರಾ ಅಂದ್ರೆ ಜಸ್ಟ್ ನೀವೇನ್ ಮಾಡ್ಬೇಕು ಅಂದ್ರೆ 741 ಅಂತ ಹಾಕ್ಬಿಟ್ಟು ಮಧ್ಯದಲ್ಲಿ ಹಾಕಿ ಮೇಲ್ಗಡೆ ಯಾರ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡಿದ್ರೆ ಅವ್ರದ್ದು ನೇಮ್ ಹಾಕಿ, ಕೆಳಗಡೆ ಅವರು ನನಗೆ ದುಡ್ಡು ತಂದು ಕೊಟ್ಟಿದ್ದಾರೆ ಅಂತ ಮೇಲ್ಗಡೆ ಅವ್ರ ಹೆಸರು ಹಾಕ್ಬೇಕು. ಅವ್ರ ಹೆಸರು ಕೆಳಗಡೆ ಹಾಕ್ಬಿಟ್ಟು ಅವ್ರು ನನಗೆ ದುಡ್ಡು ತಂದು ಕೊಟ್ಟಿದ್ದಾರೆ ಅಂತ ಬರೀರಿ. ಯಾರ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡಿದ್ರೆ, ಇನ್ ಕೇಸ್ ನೀವೇನಾರ ಸಾಲ ಮಾಡ್ಕೊಂಡಿದ್ರೆ ಬ್ಯಾಂಕಲ್ಲಾಗಿರ್ಬೋದು, ಲೋನ್ಸ್ ತುಂಬಾ ಆಗೋಗಿದ್ರೆ ನಿಮ್ದು, ಸೊ ನೀವೇನ್ ಮಾಡ್ಬೇಕು ಅಂದ್ರೆ ಮಧ್ಯದಲ್ಲಿ 741 ಅಂತ ಹಾಕಿ. ಸೊ ಏನ್ ಮಾಡ್ಬೇಕು ಅಂದ್ರೆ ಮೇಲ್ಗಡೆ ನಿಮ್ಮ ಹೆಸರು ಹಾಕೊಳ್ಳಿ, ಕೆಳಗಡೆ ಆ ಬ್ಯಾಂಕ್ದು ಎಲ್ಲಿ ನೀವು ಪ್ಲೆಡ್ಜ್ ಮಾಡಿ ಇಟ್ಟಿದ್ದೀರೋ ಸೊ ಅದೆಲ್ಲ ನಂದು ಕ್ಲಿಯರ್ ಆಗಿ ಹೋಗಿದೆ ಅಂತ, ಆಯ್ತಾ. ನಂದು ಸಾಲ ಮನ್ನಾ ಆಗಿದೆ ಅಂತ ಹೇಳ್ಬೋದು. ಇಲ್ಲ ನಂದು ಒಡವೆ ಏನಾರ ಇಟ್ಟಿದ್ರೆ ನಾನು ಬಿಡಿಸ್ಕೊಂಬಂದಿದ್ದೀನಿ ನನ್ನ ಒಡವೆನ ಅಂತ. ಈವನ್ ನೀವು ದುಡ್ಡು ಏನಾರ ತುಂಬ ಲೋನ್ಸ್ ಎಲ್ಲ ಮಾಡ್ಕೊಂಡಿದ್ರೆ ನನಗೆ 50 ಲಕ್ಷ ಸಿಕ್ಕಿದೆ, ನನಗೆ 1 ಲಕ್ಷ ಸಿಕ್ಕಿದೆ, ನನಗೆ 5 ಲಕ್ಷ ಸಿಕ್ಕಿದೆ ಅಂತ ಪ್ರೆಸೆಂಟ್ ಟೆನ್ಸಲ್ಲಿ ಬರೀರಿ. ಸೊ ಅವಾಗ ಅದೆಲ್ಲ ಸಾಲ ನಿಮ್ಮದು ಕಡಿಮೆ ಆಗ್ತಾ ಬರುತ್ತೆ. ಯೂನಿವರ್ಸಲ್ಲಿಂದ ತುಂಬ ಅದು ಸಪೋರ್ಟ್ ಸಿಗುತ್ತೆ. ಸೇಮ್ ಅಗೇನ್ ಹೇಳಿದ್ನಲ್ಲ, ಅದ್ರ ಮೇಲೆ ಹಿಂಗೆ ಏನೋ ಬರ್ದಿರ್ತೀರಾ. ಸೊ ಅದಾದ್ಮೇಲೆ ಒಂದು ರಿಚುವಲ್ ಮಾಡಬೇಕು. ನಾನು ಆ್ಯಕ್ಚುಲಿ ಇದು ಹೇಳೋದು ಮತ್ತೆ ಇದ್ರ ಮೇಲೆ ಚಕ್ಕೆ ಪುಡಿ ಉದುರಿಸ್ಬೇಕು ಫ್ರೆಂಡ್ಸ್. ಸಿನಮನ್ ಪೌಡರ್ನ ಹಿಂಗೆ ಉದುರಿಸ್ಬೇಕು. ಏನು ನೀವು ನಂಬರ್ ಹಾಕಿರ್ತೀರಲ್ಲ, ಸೊ ಯಾವಾಗ ನಾವು ಸಿನಮನ್ ಪೌಡರಲ್ಲಿ ಲಕ್ಷ್ಮೀ ದೇವ್ರದ್ದು ಒಂದು ಇದಿರುತ್ತೆ, ಅಟ್ರಾಕ್ಷನ್ ಮಾಡುತ್ತೆ, ಆಯ್ತಾ. ಸೊ ಏನು ಗೊತ್ತಾ, ಮನಿದು ಮತ್ತೆ ಲವ್ ಅಟ್ರಾಕ್ಷನ್ ಮಾಡಬೇಕಾದ್ರೆ ಎಲ್ಲ ಜಾಸ್ತಿ ಸಿನಮನ್ ಪೌಡರ್ನೇ ಯೂಸ್ ಮಾಡೋದು, ಆಯ್ತಾ. ಏಂಜಲ್ಸ್ದು ನಂಬರ್ ಬರಿಬೇಕಾದ್ರೆ, ಈವನ್ ನಾವು ರಿಚುವಲ್ಸ್ ಏನಾರ ಮಾಡ್ಬೇಕಾದ್ರೂ ಸಿನಮನ್ ಚಕ್ಕೆ ಪುಡಿನ ಉಪಯೋಗಿಸ್ತೀವಿ. ಯಾಕೆಂದ್ರೆ ಅದು ಬೇಗ ನಿಮಗೆ ಕ್ಲಿಕ್ ಆಗಂಗೆ ಮಾಡುತ್ತೆ, ವರ್ಕ್ ಆಗಂಗೆ ಮಾಡುತ್ತೆ. ಅದಕ್ಕೋಸ್ಕರ ಇದನ್ನ ಇದ್ರ ಮೇಲೆ ಹಿಂಗೆ ಸ್ಪ್ರೆಡ್ ಮಾಡಿ ಹಿಂಗೆ ಇಟ್ಕೊಂಡು ನೀವು ಮಂತ್ರ ಹೇಳಿದ್ರಿ, ಆಮೇಲೆ ಬೆಂಕಿ ಹತ್ರ ಹೋಗ್ಬಿಟ್ಟು ಬರ್ನ್ ಮಾಡಿದ್ರೆ ಅದ್ರದ್ದು ಆ್ಯಶ್ ತಗೊಂಡು ಹೊರಗಡೆ ಹುಫ್ ಅಂದ್ರಿ. ಸೊ ಆ ಥರ ಮಾಡಬೇಕು, ಆಯ್ತಾ. ಸೊ ಅದು 21 ಸಲ ಹೇಳ್ಕೊಬೋದು, 108 ಸಲ ಹೇಳ್ಕೊಂಡು ಆ ಥರ ಉಫ್ ಮಾಡಿ ಬರ್ಬೋದು ರಾತ್ರಿ ಹೊತ್ತು. ಸೊ ಅದನ್ನ ಯಾವ ದಿನದಲ್ಲಿ ಮಾಡಬೇಕು ಅಂದ್ರೆ ಇವತ್ತು ಮಾಡಿ, ಗುರು ಪೌರ್ಣಮಿ ಒಳ್ಳೆ ದಿನ ಅಲ್ಲ. ಸೊ ನಾನು ಹೇಳ ಬುಧವಾರ ಮಾಡ್ಬೋದು, ಗುರುವಾರ ಮಾಡ್ಬೋದು, ಇಲ್ಲ ಶನಿವಾರ ಮಾಡ್ಬೋದು. ವಾರದಲ್ಲಿ 3 ದಿನ ಆಪ್ಷನ್ ನಿಮಗೆ. ಯಾವ್ದು ಹೇಳಿ, ಬುಧವಾರ, ಗುರುವಾರ ಮತ್ತೆ ಶನಿವಾರ. ಸೊ 3 ದಿನದಲ್ಲಿ ಈ ಥರ ಮಾಡ್ಕೊಳ್ಳಿ ಲವ್ ಅಟ್ರಾಕ್ಷನ್ಗೆ, ಆಯ್ತಾ ಫ್ರೆಂಡ್ಸ್. ಬನ್ನಿ. ಸೊ ಇವಾಗ ಬನ್ನಿ, ಲವ್ ಅಟ್ರಾಕ್ಷನ್ ಮಾಡೋದಕ್ಕೆ ಒಂದು ಕೋಡ್ ನಂಬರ್ ಇದೆ. ಸೊ ಅದನ್ನ ಯಾವ್ದ್ರಲ್ಲಿ ನಿಮ್ಗೆ ಏನ್ ಬೇಕಾಗುತ್ತೆ ಅಂದ್ರೆ ಒಂದು ಗಾಜಿಂದು ಬೌಲ್ ಬೇಕಾಗುತ್ತೆ ಫ್ರೆಂಡ್ಸ್, ಆಯ್ತಾ. ಗಾಜಿಂದು ಜಾರ್ ತಗೊಳ್ಳಿ, ಇಲ್ಲ ಬೌಲ್ ಈ ತರ ತಗೊಳ್ಳಿ. ಸೊ ಅದೇನ್ ಮಾಡ್ಬೇಕು ಅಂದ್ರೆ, ಸೊ ನೋಡಿ 282828789 ಅಂತ. ಸೊ ಅದು ಸ್ಕ್ರೀನ್ ಮೇಲೆ ಬರುತ್ತೆ, ಇವಾಗ ನೋಡ್ಕೊಂಡ್ ಬನ್ನಿ. 282828789 ಅಂತ. ಸೊ ಇದು ಏನು ಅಂದ್ರೆ ಲವ್ ಅಟ್ರಾಕ್ಷನ್ ಮಾಡುವಂತಹ ಕೋಡ್ ನಂಬರ್ ಆಗಿರುತ್ತೆ. ಸೊ ಇದು ಎಷ್ಟು ಚೆನ್ನಾಗಿ ನಿಮ್ಗೆ ವರ್ಕ್ ಆಗುತ್ತೆ ಅಂದ್ರೆ, ಈವನ್ ಥರ್ಡ್ ಪಾರ್ಟಿ ರಿಮೂವಲ್ಗೆ ತುಂಬಾ ಜನ ಕೇಳ್ತಾ ಇರ್ತೀರಲ್ಲ, ಅಂದ್ರೆ ಇಬ್ರು ಮಧ್ಯೆ ಯಾರೋ ಬಂದ್ಬಿಟ್ಟಿದ್ದಾರೆ ಆ ಥರ. 282828789 ಆಯ್ತಾ. ಅದು ಸ್ಕ್ರೀನ್ ಮೇಲೆ ನೀವು ನೋಡಿದ್ರಲ್ಲ ಫ್ರೆಂಡ್ಸ್. ಸೊ ಅದನ್ನ ಈ ತರ ಬರ್ದ್ಬಿಟ್ಟು ರೆಡ್ ಕಲರ್ ಆರ್ ಆರೆಂಜ್, ನಾನು ಹೇಳಿದ್ನಲ್ಲ ಲವ್ ರಿಲೇಶನ್ಶಿಪ್ಗೆ ರೆಡ್ ಕಲರ್ ಯೂಸ್ ಮಾಡಿ, ಇಲ್ಲ ಆರೆಂಜ್ ಕಲರ್ದು ಸ್ಕೆಚ್ ಪೆನ್ನ ಯೂಸ್ ಮಾಡಿ. ಸೊ ಅದನ್ನ ಬರ್ದಾದ್ಮೇಲೆ ಜಸ್ಟ್ ಒಂದು ನಿಮ್ಮ ಒಂದು ಕೈನಲ್ಲಿ ಇದು ನಿಂಗೆ ಇಟ್ಕೊಂಡು, ಸೊ ಜಸ್ಟ್ ನೀವು 282828789 ಅಂದ್ಬಿಟ್ಟು ಅವ್ರ ಹೆಸರನ್ನ ನೆನಪು ಮಾಡಿಕೊಂಡು, ಅವರು ನಾನು ತುಂಬ ಚೆನ್ನಾಗಿದ್ದೀವಿ, ನಾವಿಬ್ರು ಚೆನ್ನಾಗಿದ್ದೀವಿ, ಚೆನ್ನಾಗಿ ಮಾತಾಡ್ಸ್ಕೊಂಡಿದ್ದೀವಿ ಆ ಥರ. ಸೊ ನಿಮ್ಮ ಇಷ್ಟ, ನಿಮ್ಗೆ ಏನು ಬರುತ್ತೋ ಆ ಥರ, ಆಯಿತಾ. ನಿಮಗೆ ಗೊತ್ತಿರುತ್ತಲ್ಲ ನೀವು ಹಿಂಗೆ ಮಾತಾಡ್ತಿದ್ರಿ ಅಂತ. ಸೊ ನೀವು ಅದೆಲ್ಲ ಹೇಳ್ಕೊಂಡು, ಸೊ ನೀವೇನು ಮಾಡಬೇಕು ಅಂದರೆ ಈ ಒಂದು ಗಾಜಿನ ಜಾರಲ್ಲಿ ಡೈಲಿ ಹಾಕೊಂಬನ್ನಿ, ಆಯಿತಾ. ಎಷ್ಟು ದಿನ ಮಾಡಬೇಕು ಅಂದರೆ, ಅವ್ರು ಅಕಸ್ಮಾತ್ ನಿಮ್ಮದು ಬ್ಲಾಕ್ ಮಾಡಿಟ್ಟಿದ್ರೆ, ಏನೇ ಮಾಡಿಟ್ಟಿದ್ರು ಒಂದು 21 ಡೇಸು ಮತ್ತು 108 ದಿನ, 108 ದಿನ ಅಲ್ಲ, 41 ಡೇಸು ಮತ್ತು 21 ದಿನ ಆ ಥರದ್ರಲ್ಲಿ ಡೈಲಿ ಹಿಂಗೆ ಮಾಡ್ಕೊಳ್ತಾ ಬಂದರೆ ನೀವು, ಸೊ ಅದು ಅಷ್ಟರೊಳಗೆ ನಿಮ್ದು ಮಾತಾಡಂಗಾಗುತ್ತೆ. ಈ ನಂಬರ್ ಹಾಕಿರೋದು ಏನು ಅಂದರೆ, ಅವ್ರ ಮನಸ್ಸಲ್ಲಿ ನೀವು ನೆನಪಾಗ್ತೀರಾ. ಅವಾಗ ಬ್ಲಾಕ್ ಮಾಡಿರೋ ಅನ್ಬ್ಲಾಕ್ ಮಾಡ್ತಾರೆ, ಈವನ್ ನಿಮಗೆ ಫೋನ್ ಕಾಲ್ ಮಾಡೋ ಚಾನ್ಸಸ್ಸು ಇರುತ್ತೆ. ಸೊ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ಬನ್ನಿ. ಸೊ ಇವಾಗ ಬನ್ನಿ ಫ್ರೆಂಡ್ಸ್, ಗುರು ಪೌರ್ಣಮಿದು ಒಂದು ಸೂಪರ್ಬ್ ಆಗಿರುವಂತಹ ರೆಮಿಡಿ ತಗೊಂಬಂದಿದ್ದೀನಿ. ಸೊ ಅದಕ್ಕೆ ಏನು ಬೇಕಾಗುತ್ತೆ ಅಂದರೆ, ಒಂದು ಮಿರರ್ ಬೇಕಾಗುತ್ತೆ, ಆಯಿತಾ. ಕನ್ನಡಿ ಬೇಕಾಗುತ್ತೆ ಫ್ರೆಂಡ್ಸ್, ಕನ್ನಡಿ ಬೇಕು, ಆಯಿತಾ. ಯಾವ್ದಾರ ಆಗಿರ್ಬೋದು, ನಾನು ಸುಮ್ಮನೆ ನಿಮಗೆ ತೋರಿಸ್ತಾ ಇರೋದು. ಯಾವ್ದಾರ ರೌಂಡ್ ಶೇಪು ಯಾವುದೋ ಒಂದು ತಗೊಳ್ಳಿ. ತಗೊಂಡು ನೀವೇನು ಮಾಡಬೇಕು ಅಂದರೆ, ನಿಮ್ಮ ಮನೆಯ ಹೊರಗಡೆ, ಇವತ್ತು ಗುರು ಪೌರ್ಣಮಿ ಅಲ್ಲ, ಸೊ ಗುರು ಪೌರ್ಣಮಿ ಇವತ್ತಿನ ದಿನನೇ ಮಾಡಿ. ಇದು ಕನ್ನಡಿ ಎಲ್ಲರ ಮನೆಯಲ್ಲೂ ಇಟ್ಟಿರ್ತೀರಾ, ಮೇಲ್ಗಡೆ ಮೊಳೆ ಹಾಕ್ಬಿಟ್ಟು ಮೊಳೆ ಹೊಡೆದು ಹಾಕಿದ್ರು ಕಿತ್ಕೊಳ್ಳಿ ಇವತ್ತೊಂದು ದಿನಕ್ಕೋಸ್ಕರ. ನಾ ಹೇಳೋದನ್ನ ಕೇಳಿಸ್ಕೊಳ್ಳಿ, ವರ್ಷ ಪೂರ್ತಿ ನಿಮಗೆ ಬೆನಿಫಿಟ್ಸ್ ಇದೆ. ಸುಮ್ಮನೆ ಅದನ್ನ ಕಟ್ ಮಾಡಿ ಆಮೇಲೆ ಕಟ್ಕೋಬೋದು, ಅದು ದಾರ ಹಾಕ್ಬಿಟ್ಟು, ಆಯ್ತಾ. ಸೊ
ಸೊ ಯಾವ್ದಾರ ಆಗಿರ್ಬೋದು, ದೊಡ್ಡ ಕನ್ನಡಿಯಾರ ತಗೊಳ್ಳಿ, ಚಿಕ್ಕ ಕನ್ನಡಿಯಾರ ತಗೊಳ್ಳಿ, ಈವನ್ ನೀವು ಸ್ಮಾಲ್ ಮೇಕಪ್ ಮಾಡ್ತಿರಲ್ಲ ಆ ಕನ್ನಡಿನೂ ಯೂಸ್ ಆಗುತ್ತೆ. ಬಟ್ ಬೆಟರ್ ಇಷ್ಟು ಸೈಜ್ ಇದ್ರೆ ತುಂಬ ಒಳ್ಳೆಯದು, ಯಾಕೆಂದರೆ ನಾವು ಮಿರರ್ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀವಿ ಇದರಲ್ಲಿ. ಸೊ ನೀವೇನು ಮಾಡಬೇಕು ಅಂದರೆ ಮೂನ್ ಲೈಟ್ ಬೀಳುತ್ತಲ್ಲ, ಅಂದರೆ ಚಂದ್ರ ಬಂದಾಗ ಹುಣ್ಣಿಮೆ ದಿನ ನಿಮ್ಗೆ ಗೊತ್ತಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬ್ರೈಟಾಗಿ ಮೂನು ಎದ್ದು ಕಾಣ್ತಾ ಇರುತ್ತೆ, ಅಂದರೆ ಬೆಳ್ಳ ಕಾಣ್ತಾ ಇರುತ್ತೆ. ಸೊ ಅಂಥ ಟೈಮಲ್ಲಿ ನೀವೇನು ಮಾಡಿ ಅಂದರೆ ಅದನ್ನು ಈ ಥರ ಇಡಬೇಕು, ಆ ಒಂದು ರಿಫ್ಲೆಕ್ಷನ್ ಇದ್ರ ಮೇಲೆ ಬೀಳಬೇಕು. ಸೊ ನೀವು ಮಿರರಲ್ಲಿ ಏನು ಮಾಡ್ತಿದ್ದಾರೆ ಅಂತ ಅನ್ಕೋಬೋದು, ಮಿರರಲ್ಲಿ ತುಂಬಾನೇ ಮೆಮೊರಿ ಇರುತ್ತೆ ಆಯ್ತಾ. ಸೊ ನೀವೇನೇ ಒಂದು ಮೆಮೊರಿ ಎಷ್ಟಿರುತ್ತೆ ಅಂದರೆ, ಅದಕ್ಕೆ ತಾನೇ ಎಲ್ಲ ಇಂಟರ್ವ್ಯೂಸ್, ಜಾಬ್ ಇಂಟರ್ವ್ಯೂಸ್ ಅಟೆಂಡ್ ಮಾಡೋರು ಫಸ್ಟ್ ಹೋಗಿ ಚೆಕ್ ಮಾಡಿ, ಎಲ್ಲರೂ ಮಿರರ್ ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡೇ ಅವ್ರು ಹೋಗೋದು. ಯಾಕೆಂದರೆ ಮಿರರಲ್ಲಿ ಅಷ್ಟು ಅದ್ಭುತವಾದ ಶಕ್ತಿ ಇದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ನೀವು ಕೂದಲುಗೋಸ್ಕರ ಕೇಳ್ಕೊಬೋದು. ಹೇರ್ ಮ್ಯಾನಿಫೆಸ್ಟೇಷನ್, ಅಂದರೆ ಕೂದಲು ಉದ್ರೋಗ್ತಾ ಇದ್ರೆ, ನನ್ನ ಕೂದಲು ತುಂಬ ಚೆನ್ನಾಗಿ ಬೆಳೀತಾ ಇದೆ, ನನ್ನ ಕೂದಲು ತುಂಬಾ ದಪ್ಪವಾಗಿ ಬೆಳೀತಾ ಇದೆ, ದಟ್ಟವಾಗಿ ಬೆಳೀತಾ ಇದೆ, ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ, ಕೂದಲು ಉದ್ರೋದು ನಿಂತೋಗಿದೆ ಅಂತ, ಆ ಥರ ಪಾಸಿಟಿವ್ ಅಫರ್ಮೇಷನ್ ಹಾಕೊಂಡಾಗ ಕನ್ನಡಿ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಆಯಿತಾ. ಸೊ ಅದಾದಮೇಲೆ ಬ್ಯೂಟಿಗೆ ಬನ್ನಿ. ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ, ನನ್ನ ಸ್ಕಿನ್ ತುಂಬ ಗ್ಲೋ ಬರ್ತಾ ಇದೆ, ದಿನೇ ದಿನೇ ನನ್ನ ಮುಖದಲ್ಲಿ ಸ್ಕಿನ್ ಅಂದರೆ ಸ್ಕಿನ್ ಟೋನ್ ಚೆನ್ನಾಗಾಗ್ತಾ ಇದೆ, ಬೆಳ್ಳಗಾಗ್ತಾ ಇದ್ದೀನಿ ನಾನು, ತುಂಬ ಚೆನ್ನಾಗಿದೆ, ಯಾವುದೇ ಒಂದು ಪಿಗ್ಮೆಂಟೇಷನ್ ಇಲ್ಲ, ಪಿಂಪಲ್ಸ್ ಇಲ್ಲ, ತುಂಬ ಕ್ಲಿಯರ್ ಸ್ಕಿನ್ ಆಗ್ತಾ ಇದೆ, ಆ ಥರ ಪಾಸಿಟಿವ್ ಅಫರ್ಮೇಷನ್ ಹಾಕೊಂಡಾಗ ಸೊ ಅದೇನಾಗುತ್ತೆ, ಆ ಒಂದು ಮೆಮೊರಿ ಇದ್ರೊಳಗಡೆ ಹೋಗಿ ಸೇರ್ಕೊಳ್ಳುತ್ತೆ. ಸೊ ಇವಾಗ ಏನು ಮಾಡ್ತಿದ್ದೀವಿ, ಹೊರಗಡೆ ಚಂದ್ರಂದು ತಗೋತಾ ಇದ್ದೀವಿ, ಗುರು ಪೌರ್ಣಮಿದು ಒಂದು ಬ್ಲೆಸ್ಸಿಂಗ್ಸು ನಿಮ್ಗೆ ಸಿಗ್ಬೇಕಲ್ವಾ. ಸೊ ಇದಕ್ಕೊಂದು ಮಂತ್ರ ಇದೆ, ಓಂ ಗುರುವೇ ನಮಃ ಅಂತ ಆಯ್ತಾ. ಅದು ಸ್ಕ್ರೀನ್ ಮೇಲೆ ಬರುತ್ತೆ, ಇವಾಗ ನೋಡ್ಕೊಂಬನ್ನಿ. ಮತ್ತೆ ಇನ್ನೊಂದು ಹೇಳ್ಬೇಕು ಫ್ರೆಂಡ್ಸ್, ಏನು ನೀವು ಈ ಜಾರಲ್ಲಿ ನೀವು ಕಲೆಕ್ಟ್ ಮಾಡಿ ಇದನ್ನ ಹಾಕಿ ಅಂತ ಹೇಳಿದ್ದೀನಿ ಅಲ್ವಾ. ಸೊ 41 ಡೇಸ್ ಮಾಡಿ, 108 ದಿನ ಮಾಡಿ ಅಂತ ಹೇಳದ್ನಲ್ಲ. ಸೊ ಇದನ್ನ ನೀವೇನು ಮಾಡಬೇಕು ಅಂದರೆ, ಆ ವಿಶ್ ನಿಮ್ದು ಫುಲ್ಫಿಲ್ ಆಗುತ್ತೆ ಅನ್ಕೊಳ್ಳಿ ಆಯ್ತಾ. 108 ಲಾಸ್ಟು ಡೆಡ್ ಲೈನ್, 108 ಇಟ್ಕೊಳ್ಳಿ. ಸೊ ಎಲ್ಲ ಫಿಲ್ ಆಗ್ಬಿಟ್ಟಿರುತ್ತೆ ಚೀಟಿಗಳು. ಸೊ ಅದನ್ನೆಲ್ಲ ತಗೊಂಡು ನೀವೇನು ಮಾಡಿ ಅಂದರೆ, ಜಸ್ಟ್ ಇದು ಚಕ್ಕೆ ಪುಡಿ ಇರುತ್ತಲ್ಲ, ಅದ್ರ ಮೇಲ್ಗಡೆ ಹಿಂಗೆ ಸ್ಪ್ರಿಂಕಲ್ ಮಾಡಿ ಬೆಂಕಿ ಹಚ್ಬಿಡಿ ಆಯ್ತಾ. ಬೆಂಕಿ ಹಚ್ಚಿ ಆ ಆ್ಯಶ್ನ ಏನು ತಗೊಂಡು ಯೂನಿವರ್ಸ್ಗೆ ಉಫ್ ಅಂತ ಮಾಡಿ, ಅವಾಗ ಅವ್ರು ಎಷ್ಟೇ ಕಠೋರ ಮನಸ್ಸಾಗಿರ್ಲಿ, ಅವ್ರದ್ದು ತುಂಬಾ ನಿಮ್ಮನ್ನ ಅವಾಯ್ಡ್ ಮಾಡ್ತಾ ಇರೋರು ನಿಮ್ಮನ್ನ ಮಾತಾಡಂಗೆ ಆಗೇ ಆಗುತ್ತೆ. ಬಿಕಾಸ್ ಅಷ್ಟು ನೀವು ಕೋಡ್ ಹಾಕಿರ್ತೀರ ಅವ್ರದ್ದು, ಅಂದರೆ ವಿಶ್ದು, ಮತ್ತು ಮ್ಯಾನಿಫೆಸ್ಟ್ ಮಾಡ್ತಾನೆ ಇರ್ತೀರಾ, ಡೈಲಿ ಮಾಡ್ತಾ ಇರ್ತೀರಾ. ಟ್ರಸ್ಟ್ ಮತ್ತು ಬಿಲೀಫಿಂದ ಮಾಡಿ, 100% ಆಗುತ್ತೆ. ಈವನ್ ಥರ್ಡ್ ಪಾರ್ಟಿ ರಿಮೂವಲ್ಗೂ ಸೇಮ್ ಮೆಥಡೇ ನಾನು ಹೇಳ್ಕೊಟ್ಟಿರೋದು. ಸೊ ಇದನ್ನು ನೀವು ಟ್ರೈ ಮಾಡಿ ಆಯಿತಾ. ಸೊ ಯಾರ್ದಾರ ನಿಮ್ಮದು ಇಮೇಜ್ ಮನಸ್ಸಲ್ಲಿದ್ದರೆ ಅವರು ಅವರಿಂದ ದೂರ ಹೊಟ್ಟೋಗ್ಲಿ ಅಂದ್ಬಿಟ್ಟು ಈ ಥರ ಕೋಡ್ಸ್ ಬರೆದು ಲಾಸ್ಟಲ್ಲಿ ಚಕ್ಕೆ ಪುಡಿ ಹಾಕಿ ಸುಟ್ಟುಬಿಟ್ಟು ಯೂನಿವರ್ಸ್ಗೆ ಉಫ್ ಅನ್ನಿ, ಅದು ಹೋಗುತ್ತೆ. ಅವಾಗ ಅವ್ರಿಗೆ ಅವ್ರ ಬಗ್ಗೆ ಇಂಟ್ರೆಸ್ಟೇ ಬರಲ್ಲ, ಹೊಟ್ಟೋಗ್ತಾರೆ ಅವ್ರ ದಾರಿಯಿಂದ, ಅವರು ಹಿಂದೆ ಸರಿತಾರೆ ಆ ಥರ ಆಯಿತಾ. ಸೊ ಬನ್ನಿ. ಸೊ ಓಂ ಗುರುವೇ ನಮಃ ಅಂತ ಒಂದು 21 ಸಲ ಹೇಳ್ಕೊಂಡ್ಬಿಟ್ಟು ಆ ಒಂದು ಚಂದ್ರನ ಹತ್ರ ಹಿಂಗೆ ಇಟ್ಬಿಟ್ಟು ಬನ್ನಿ. ಚಂದ್ರನ ಹತ್ರ ಇಟ್ಬಿಟ್ಟು ಬನ್ನಿ ಅಂದರೆ ಹೋಗಿ ಹುಡ್ಕೊಂಡು ಹೋಗೋದಲ್ಲ ಚಂದ್ರ ಎಲ್ಲಿದೆ ಅಂತ, ಜಸ್ಟ್ ನಿಮ್ಮ ಮನೆ ಹತ್ರನೇ ಕಾಣಿಸುತ್ತಲ್ವಾ. ಸೊ ನಮ್ಮನೆ ಬಾಲ್ಕನಿ, ನಾವು ಅಪಾರ್ಟ್ಮೆಂಟಲ್ಲಿ ಇರೋದಲ್ವಾ. ಸೊ ಬಾಲ್ಕನಿ ಹತ್ರ ಇಟ್ಬಿಟ್ರೆ ಸಾಕು, ಅಲ್ಲೇ ಚಂದ್ರ ಕಾಣಿಸ್ತಾ ಇರುತ್ತೆ. ಅದ್ರದ್ದೊಂದು ರಿಫ್ಲೆಕ್ಷನ್ನು ನೀವು ಎಲ್ಲೇ ನೀವು ದೂರ ಇಟ್ರು ಅದ್ರದ್ದೊಂದು ಬೆಳಕು ಬಿದ್ದೇ ಬೀಳುತ್ತೆ. ಹೀಗೆ ಹೇಗೆ ನಮಗೆ ಸೂರ್ಯನ ಕಿರಣ ಮೇಲ್ಗಡೆ ನೋಡೋದಕ್ಕೆ ಎಷ್ಟು ಸ್ಮಾಲ್ ಆಗಿ ಕಾಣಿಸುತ್ತೆ, ಬಟ್ ಇಡೀ ಪ್ರಪಂಚಕ್ಕೆ ಅದು ಬೆಳಕನ್ನು ಕೊಡುತ್ತೆ ಅಲ್ವಾ. ಸೊ ಅದೇ ಥರ ರಾತ್ರಿ ನೈಟ್ ಟೈಮು ಒಂದು ಚಂದ್ರನಿಂದ ಎಷ್ಟು ಬೆಳಕು ಬರುತ್ತೆ ಅಲ್ವಾ. ಸೊ ಆ ಥರ ಹೇಳಿದ್ದು. ಸೊ ನಾವೆಲ್ಲೇ ಒಂದು ಮೂಲೆಯಲ್ಲಿ ಇಟ್ರು ಅದ್ರದ್ದು ರಿಫ್ಲೆಕ್ಷನ್ ಇದ್ರ ಮೇಲೆ ಬಿದ್ದೇ ಬೀಳುತ್ತೆ. ಸೊ ಆ ಥರ ನೋಡ್ಕೊಂಡು ಇಡಿ ಆಯಿತಾ. ಸೊ ಅದನ್ನು ಒಂದು ನೈಟ್ ಫುಲ್ ಬಿಟ್ಬಿಡಿ. ಮಾರನೇ ದಿನ ತಗೊಳ್ಳಿ, ಹೇಳ್ತೀನಿ, ಈ ಮಿರರ್ನ ತಗೊಂಡು ಮ್ಯಾನಿಫೆಸ್ಟೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನನ್ನ ಕೂದಲು ತುಂಬ ಚೆನ್ನಾಗಿದೆ, ನಾನು ಇವತ್ತಿನ ಡೇ ನಾನು ತುಂಬ ಚೆನ್ನಾಗಿ ಆಗ್ತಾ ಇದೆ, ತುಂಬ ಹ್ಯಾಪಿಯಾಗಿ ಫೀಲ್ ಆಗ್ತಾ ಇದ್ದೀನಿ, ನನಗೆ ಜಾಬ್ ಸಿಕ್ಕಿದೆ. ಯಾರಿಗಾರ ಕೆಲಸ ಸಿಕ್ಕಿಲ್ಲ ಅಂದರೆ ನಂಗೆ ಜಾಬ್ ಸಿಕ್ಕಿದೆ ಅಂದ್ಕೊಳ್ಳಿ ಆಯಿತಾ. ಡೈಲಿ ಇದರಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡ್ಬೋದು, 1 ವರ್ಷ ಈ ಥರ ಬರುತ್ತೆ ನಿಮಗೆ. ಸೊ ಅಗೈನ್ ನೆಕ್ಸ್ಟ್ ಗುರು ಪೌರ್ಣಮಿಗೆ ಇದೇ ಥರ ರಿಚುವಲ್ನ ಮಾಡಿ ಫ್ರೆಂಡ್ಸ್ ಆಯಿತಾ. ಸೊ ಮೆಮೊರಿ ಇರೋದ್ರಿಂದ ಫುಲ್ ರಾತ್ರಿ ಅದು ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಆಯಿತಾ ಫ್ರೆಂಡ್ಸ್. ಸೊ ಏನು ಮಾಡಿ ಅಂದರೆ, ನಿಮ್ಮ ಒಂದು ವಿಶ್ನ ಇದರಲ್ಲಿ ಹೇಳ್ಕೋಬೇಕು. ಫಸ್ಟು ನಿಮ್ಮದೊಂದು ಆಸೆನ 3 ವಿಷಸ್ನ ಮಾತ್ರ ಫುಲ್ಫಿಲ್ ಮಾಡುತ್ತೆ ಮಿರರ್ ಮ್ಯಾನಿಫೆಸ್ಟೇಷನ್ ಮಾಡುವಾಗ ನಾನು ಹೇಳೋದು. ಸೊ ನೀವು ನೋಡಿಕೊಂಡು 3 ವಿಷ್ನ ಕೇಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು ಕೇಳ್ಕೊತಾ ಇದ್ದೀನಿ, ಈಗ ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ, ಅದನ್ನು ಕೇಳ್ಕೊಂಡ. ಹೆಲ್ತು ಬೇಕಲ್ವಾ, ಆರೋಗ್ಯ ಚೆನ್ನಾಗಿದ್ರೇ ಭಾಗ್ಯ. ಸೊ ಆರೋಗ್ಯವೇ ಭಾಗ್ಯ ಅಂದಂಗೆ ನಾನು ತುಂಬ ಹೆಲ್ದಿಯಾಗಿದ್ದೀನಿ ಅಂತ ಕೇಳ್ಕೊಂಡೆ ಆಯಿತಾ. ಸೊ ನೀವು ಏನು ಮಾಡ್ಬೋದು ಅಂದರೆ, ನನ್ನ ಮುಖ ತುಂಬ ಚೆನ್ನಾಗಾಗ್ತಾ ಇದೆ, ನನ್ನ ಕೂದಲು ಚೆನ್ನಾಗಾಗ್ತಿದೆ ಅಂತ 1 ವಿಷಯಲ್ಲೇ ಕೇಳ್ಕೊಂಬಿಡಿ. ಸೊ 2 ಅದರಲ್ಲೇ ಆಗೋಯ್ತು, ಬ್ಯೂಟಿದಾಗೋಯ್ತು. ಸೊ 2ನೇದು ಏನು ಕೇಳ್ಕೊಂಡ್ರಿ, ನಾನು ತುಂಬ ಹೆಲ್ದಿ ಆಗಿದ್ದೀನಿ ಅಂತ. 3ನೇದು ಎಲ್ಲರಿಗೂ ಇವಾಗಿನ ಕಾಲದಲ್ಲಿ ದುಡ್ಡು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್ ಆಯಿತಾ. ಮನಿ ಇದ್ರೇ ಎಲ್ಲ ನಡೆಯೋದು. ಈವನ್ ನಿಮಗೆ ಮನಿ ಬೇಕು ಅಂದಾಗ ನಿಮ್ಮ ಜಾಬ್ ಇಲ್ಲ ಅಂದ್ರೂ ಜಾಬ್ ಸಿಗಂಗೆ ಆಗೇ ಆಗುತ್ತೆ. ಸೊ ಆ ವಿಷ್ ಬದಲು
ಮನಿ ಸಿಕ್ಕಿದೆ, ಜಾಸ್ತಿ ಬರ್ತಾ ಇದೆ ಅಂತ ಕೇಳ್ಕೊಂಡಾಗೆ ಆಬ್ವಿಯಸ್ಲಿ ನಿಮಗೆ ಜಾಬ್ ಸಿಕ್ದಂಗೆ ಅದರ್ಥ. ಸೊ ತಲೆ ಉಪಯೋಗಿಸಿ ನೀವು ವಿಶಸ್ನ ಕೇಳ್ಕೋಬೇಕಾಗುತ್ತೆ, ಅದನ್ನ ಹೇಳ್ತಾ ಇರೋದು ಆಯ್ತಾ. ಸೊ ನೀವೇನ್ ಮಾಡಿ ಅಂದ್ರೆ, ನನ್ನ ಹತ್ರ ತುಂಬಾ ಚೆನ್ನಾಗಿ ದುಡ್ಡು ಬರ್ತಾ ಇದೆ, ಎಲ್ಲ ಸೋರ್ಸಸ್ ಇಂದ ಮನಿ ಅಬಂಡೆನ್ಸ್ ಜಾಸ್ತಿ ಆಗ್ತಾ ಇದೆ, ನಾನೊಂದು ಮನಿ ಮ್ಯಾಗ್ನೆಟ್ ಆ ತರ ಹೇಳ್ಕೊಂಡು ನಿಮ್ ವಿಷ್ನ ಹೇಳ್ಕೊಂಡ್ರೆ ಆಮೇಲೆ ಓಂ ಗುರುವೇ ನಮಃ ಅಂತ ಒಂದು 21 ಸಲ 108 ಸಲ ಹೇಳ್ಕೊಡಿ. ಸೊ ಆ ಮಂತ್ರನೂ ಇದ್ರೊಳಗಡೆ ಹೋಗಿ ಮೆಮೊರಿ ಹೋಗಿ ಕೂತಿರುತ್ತೆ. ಪ್ಲಸ್ ನಿಮಗೆ ಚಂದ್ರಂದು ರಿಫ್ಲೆಕ್ಷನ್ನು ಸಿಕ್ತು, ಸೊ ಎಲ್ಲನೂ ಸಿಕ್ತು. ಸೊ 1 ವರ್ಷ ನಿಮ್ಗೆ ಇದು ಬರುತ್ತೆ. ನೆಕ್ಸ್ಟ್ ಗುರು ಪೌರ್ಣಮಿ ದಿನ ಇದು ಮಾಡಿ. ಸೊ ಅರ್ಥ ಆಯ್ತು ಅನ್ಕೊಳ್ತೀನಿ. ಇನಿ ಕ್ವೇರೀಸ್ ಇದ್ರೆ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಇದೀನಲ್ಲ ನಾನಿರುವುದೇ ನಿಮಗಾಗಿ ಅಂತ ರಾಜ್ಕುಮಾರ್ ಸರ್ದಿದೆಯಲ್ಲ ಹಾಡು. ಸೊ ಆ ಥರ ಸುಮ್ಮನೆ ಜೋಕ್ಸ್ ಮಾಡ್ತಿರ್ತೀನಿ ಅವಾಗೇನು ಅನ್ಕೋಬೇಡಿ. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ನಾನು ಗುರು ಪೌರ್ಣಮಿ ಇರೋದ್ರಿಂದ ಸೊ ಎಲ್ಲಾರ್ಗು ರಾಘವೇಂದ್ರ ಸ್ವಾಮಿ ಮತ್ತು ಸಾಯಿಬಾಬಾ ಎಲ್ಲರಿಗೂ ನಿಮಗೆ ಬ್ಲೆಸ್ಸಿಂಗ್ಸ್ ಕೊಡಲಿ ಅಂತ ಕೇಳ್ಕೊತೀನಿ. ಬಿಕಾಸ್ ನಾನು ಸಾಯಿಬಾಬಾ ರಾಘವೇಂದ್ರದು ಭಕ್ತೆ ಆಗಿರೋದ್ರಿಂದ ನಾನು ತುಂಬ ಬಿಲೀವ್ ಮಾಡ್ತೀನಿ, ರಾಘವೇಂದ್ರ ಸ್ವಾಮಿನಾಗಿರ್ಬೋದು ಸಾಯಿಬಾಬಾನಾಗಿರ್ಬೋದು. ಸೊ ಎಲ್ಲ ನಿಮ್ಮ ವಿಶಸ್ಸು ಫುಲ್ಫಿಲ್ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ನನಗೆ 15,000 ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ ನಾನು ತುಂಬ ಹ್ಯಾಪಿಯಾಗಿದ್ದೀನಿ. ತುಂಬ ಜನ ನಂದು ಕಮೆಂಟ್ ಸೆಕ್ಷನಲ್ಲಿ ನೋಡಿದೆ, ನಾನು ಯೂಟ್ಯೂಬ್ ಮಾಡ್ಲೋ ಬೇಡ ಅಂತ ಏನೋ ಹಾಕಿದ್ನಲ್ಲ. ಸೊ ಎಲ್ಲರಿಗೂ ಎಷ್ಟು ಸ್ಯಾಡಾಗಿ ಫೀಲ್ ಆದ್ರಿ, ನನಗೆ ಒಂಥರ ಅನ್ನಿಸ್ತು ಯಾಕಾರ ಈ ಥರ ಹಾಕಿದ್ನೋ ಅಂತ. ಪಾಪ ಅಶ್ವಿನಿ ಅಂತೂ ಎಷ್ಟು ಹಳ ಎಮೋಜಿಸ್ ಹಾಕ್ಬಿಟ್ಟೆ, ನನಗೆ ಬೇಜಾರಾಗೋಯ್ತು. ನಿನ್ನೆ ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ ನಂಗೆ ಸರಿಯಾಗಿ, ಟು ಬಿ ಫ್ರ್ಯಾಂಕ್ಲಿ ಹೇಳೋದಾದ್ರೆ. ಅದಕ್ಕೆ ಬೇಗ ಬೆಳಗ್ಗೆ ಅಪ್ಲೋಡ್ ಮಾಡಿಬಿಟ್ಟೆ ಆ ವಿಡಿಯೋನ, ಪಾಪ ಎಲ್ಲರಿಗೂ ಬೇಜಾರಾಗಿರುತ್ತೆ ಅಂತ. ಸೊ ಯಾರು ನನಗೆ ತುಂಬ ಇಷ್ಟಪಡ್ತೀರೋ ಅವರೆಲ್ಲ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾರು ನನ್ನ ಹೇಟ್ ಮಾಡ್ತೀರೋ ಅವ್ರಿಗೂ ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ ಆಯಿತಾ. ಎಲ್ಲರಿಗೂ ಒಳ್ಳೇದಾಗಲಿ ಅಂತಲೇ ನಾನು ಕೇಳ್ಕೊತೀನಿ. ಸೊ ನಂದು ಚಾನಲ್ನ ಯಾರು ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ಸ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್. ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ಗುರು ಪೂರ್ಣಿಮೆದು ಶುಭಾಶಯಗಳನ್ನ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಿಮಗೆ ಯಾವುದು ನೋಡೋಕ್ಕೆ ಸಿಗುತ್ತೆ ಅಂದರೆ, ಮನಿ ಅಬಂಡೆನ್ಸು ಮತ್ತು ಸಾಲ ಬಾಧೆ ಆಗಿರ್ಬೋದು, ಲೋನ್ಸ್ ಮಾಡಿ ತುಂಬ ನೀವು ಪ್ಲೆಡ್ಜ್ ಮಾಡಿಟ್ಟಿರ್ತೀರಲ್ಲ, ಸೊ ಅದೆಲ್ಲ ರಿಲೀಸ್ ಮಾಡೋದಕ್ಕೆ ಕೋಡ್ ನಂಬರ್ ಹೇಳ್ತಾ ಇದ್ದೀನಿ. ಪ್ಲಸ್ ತುಂಬ ಜನದ್ದು ರಿಕ್ವೆಸ್ಟ್ ಇತ್ತು, ಏನು ಅಂದರೆ ಲವ್ ರಿಲೇಷನ್ಶಿಪ್ದು ಆಯಿತಾ. ಸೊ ತುಂಬ ಜನ ಬ್ಲಾಕ್ ಮಾಡಿಬಿಟ್ಟಿರ್ತಾರೆ, ಅದು ಹೇಗೆ ಅವರು ಕನೆಕ್ಟ್ ಆಗೋದು ಹೇಗೆ, ಅವ್ರ ನಂಬರು ಇರಲ್ಲ, ಪ್ಲಸ್ ಅವ್ರು ದೂರದಲ್ಲಿರ್ತಾರೆ, ಅವ್ರ ಹೆಸರು ಗೊತ್ತಿಲ್ಲ ಅಂತಲೂ ಕೆಲವರೆಲ್ಲ ಕಮೆಂಟ್ ಮಾಡಿದ್ರು. ನನಗೆ ಹೆಸರು ಗೊತ್ತಿಲ್ಲದೆ ಹೇಗೆ ಅವ್ರನ್ನ ಇಷ್ಟಪಡೋಕ್ಕಾಗತ್ತೆ ಅಲ್ವಾ. ಸೊ ಅದೆಲ್ಲ ಫನ್ನಿ ಅನಿಸುತ್ತೆ. ಸೊ ಎನಿವೇಸ್ ಸುಮ್ಮನೆ ಜೋಕ್ ಮಾಡ್ತಾ ಇರೋದು ನಾನು. ಸೊ ಯಾವ್ದ್ರದ್ದು ಹೇಳ್ತಾ ಇದ್ದೀನಿ ಅಂದರೆ, ಎಕ್ಸ್ ಬಾಯ್ ಫ್ರೆಂಡ್, ಎಕ್ಸ್ ಗರ್ಲ್ ಫ್ರೆಂಡ್ಸ್ದು, ಅಂದರೆ ಯಾರು ನಿಮ್ಮನ್ನ ಇಷ್ಟಪಟ್ಟಿದ್ರು ಬಿಟ್ಟೊಟ್ಟೋಗ್ಬಿಟ್ಟಿರ್ತಾರೆ. ಸೊ ಅವ್ರನ್ನ ನೀವು ಅಕಸ್ಮಾತ್ ಏನಾರ ಮತ್ತೆ ಅವ್ರು ನಿಮಗೆ ಸಿಗಬೇಕು, ಅವ್ರ ಜೊತೆ ನೀವು ಕನೆಕ್ಟ್ ಆಗಬೇಕು ಅಂದರೆ ಅದಕ್ಕೊಂದು ಕೋಡ್ ನಂಬರ್ ಇದೆ ಫ್ರೆಂಡ್ಸ್. ಸೊ ಅದಕ್ಕೆ ವಿಡಿಯೋನ ಫುಲ್ ಡೀಟೇಲ್ ಆಗಿ ನೋಡಿ, ಅವಾಗಲೇ ನಿಮ್ಗೆ ಗೊತ್ತಾಗೋದು. ಸೊ ನಾನು ಅದನ್ನು ಸ್ಕ್ರೀನ್ ಮೇಲೂ ಶೇರ್ ಮಾಡ್ತೀನಿ, ನಾನು ಯಾವ ಥರ ಇರುತ್ತೆ ನಂಬರ್ಸ್ ಅಂತ. ಸೊ ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ತೀನಿ. ಮತ್ತು ಇನ್ನೊಂದು ರಿಕ್ವೆಸ್ಟು, ಯಾರು ನನ್ನ ಚಾನಲ್ನ ಸುಮ್ಮನೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಿಕಾಸ್ ಎಲ್ಲ ಯೂಸ್ಫುಲ್ ಕಾಂಟೆಂಟ್ನೇ ನನ್ನ ಚಾನಲ್ನಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಬಟ್ ಏನು ಅಂದರೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ತುಂಬ ಟ್ರಸ್ಟಿಂದ ಬಿಲೀಫಿಂದ ಮಾಡಿದಾಗ ಮಾತ್ರ ನಿಮಗೆ ಖಂಡಿತ ರಿಸಲ್ಟ್ ಸಿಗುತ್ತೆ. ಮತ್ತು ಇದರಲ್ಲಿ ಒಂದು ತುಂಬಾ ಅದ್ಭುತವಾದ ಒಂದು ಗುರು ಪೌರ್ಣಮಿದು ಸ್ಪೆಷಲ್ದು ತೊಗೊಂಬಂದಿದ್ದೀನಿ. ಸ್ಪೆಷಲ್ ಟಿಪ್ ಆಗಿರುತ್ತೆ, ಇಡೀ ವರ್ಷ ನಿಮ್ಮದು ಫ್ಯೂಚರ್ ಬ್ರೈಟ್ ಆಗಿರೋದಕ್ಕೆ. ಅದು ಮಧ್ಯದಲ್ಲಿ ಯಾವಾಗ ಬೇಕಾದ್ರೂ ನಾನು ಶೇರ್ ಮಾಡ್ಕೊತೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ.